ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ನೋಡಿ ಫ್ರೆಂಡ್ಸ್, ನಾವು ಟ್ಯೂಲಿಪ್ ಗಾರ್ಡನ್ಗೆ ಹೋಗ್ತಾ ಇದ್ದೀವಿ. ತುಂಬ ದಿನದಿಂದ ನನಗೊಂದು ಆಸೆ ಇತ್ತು ಟ್ಯೂಲಿಪ್ ಗಾರ್ಡನ್ ನೋಡಬೇಕು ಕಾಶ್ಮೀರದಲ್ಲಿ ಹೇಳ್ಕೊಂಡು. ಸೊ ಇವತ್ತು ನಾನು ಸೋ ಹ್ಯಾಪಿ ಹೋಗ್ತಾ ಇದ್ದೀವಿ. ಮತ್ತು ನಿಮಗೆ ತೋರಿಸ್ಕೊಡ್ತೀನಿ ಟ್ಯೂಲಿಪ್ ಗಾರ್ಡನ್ ಎಷ್ಟು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಏಷ್ಯಾದಲ್ಲಿ ಬಿಗ್ಗೆಸ್ಟ್ ಇದು ಟ್ಯೂಲಿಪ್ ಗಾರ್ಡನ್ ಅಂತ ಹೇಳ್ತಾರೆ. ಸೊ ನೋಡ್ಕೊಂಡು ಬರೋಣವಾ? ಈಗ ನೋಡಿ, ನಾನು ಟಿಕೆಟ್ ತೊಗೊಳೋದಕ್ಕೆ ಅಂತ ಬಂದಿದ್ದೀನಿ. ದೊಡ್ಡವ್ರಿಗೆ 75 ರೂಪೀಸು, ಮಕ್ಕಳು ಬಿಲೋ 12 ಇಯರ್ಸ್ ಆದರೆ 30 ರೂಪೀಸು. ಟಿಕೆಟ್ ತೊಗೊಂಡು ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಸೋ ಹ್ಯಾಪಿ. ವಾವ್, ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಕಲರಲ್ಲಿ ಅಂದರೆ ಡಾರ್ಕ್ ಪರ್ಪಲ್ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ನಾರ್ಮಲ್ ಆಗಿ ನಮಗೆ ಎಲ್ಲೂ ಸಿಗಲ್ಲ ಈ ಕಲರಲ್ಲೆಲ್ಲ ಫ್ಲವರ್ಸ್ ನೋಡೋದಕ್ಕೆ. ಬಟ್ ಇದೂ ಅಷ್ಟೇ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟು ವರ್ಣನೆ ಮಾಡಿದ್ರು ನನಗೆ ಸಾಕಾಗ್ತಾ ಇಲ್ಲ. ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ, ನನಗೆ ತುಂಬ ಖುಷಿ ಆಯಿತು. ಮತ್ತೆ ನೋಡಿ ಫ್ರೆಂಡ್ಸ್, ನಾನು ಈಗಾಗಲೇ ಕಾಶ್ಮೀರದ ಸಾಕಷ್ಟು ವ್ಲಾಗ್ಗಳನ್ನು ಹಾಕಿದ್ದೀನಿ. ಸೋನ್ಮಾರ್ಗು, ಗುಲ್ಮಾರ್ಗು, ಮತ್ತು ಪಹಲ್ಗಾಮು, ಮತ್ತೇನಂದರೆ ನಾವು ಯಾವ್ಯಾವ್ದು ಸ್ನೋ ಆಟಗಳನ್ನು ಆಟ ಆಡಿದ್ವಿ, ಮತ್ತೇನಂದರೆ ದೂದ್ ಪತ್ರಿ, ಶಂಕರಾಚಾರ್ಯ ಟೆಂಪಲ್ಲು ಎಲ್ಲದನ್ನೂ ತೋರಿಸ್ಕೊಟ್ಟಿದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳು, ಬ್ಲಾಗ್ಸ್ಗಳು, ರೆಸಿಪಿಗಳು, ಟ್ರಾವೆಲ್ ಬ್ಲಾಗ್ಸ್ಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು.
ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗ್ತಾ ಇಲ್ಲ. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಗೆ 2 ಕಣ್ಣು ಸಾಲದು ಇದನ್ನು ನೋಡೋದಕ್ಕೆ. ನಿಜವಾಗ್ಲೂ ಫ್ಲವರ್ಸ್ ಇಷ್ಟ ಆದವ್ರಿಗಂತೂ ಇದು ಅಮೇಝಿಂಗ್ ಅಂತ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿದೆ. ನಾನು ಎಕ್ಸಾಗ್ರೇಟ್ ಮಾಡಿ ಹೇಳ್ತಾ ಇಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಯಾವಾಗಾದರೂ ಕಾಶ್ಮೀರ ಬರ್ತೀರಿ ಅಂದರೆ ನಿಜವಾಗ್ಲೂ ನೀವು ಈ ಟೈಮ್ನಲ್ಲಿ ಅಂದರೆ ನಾವೀಗ ಬಂದಿದ್ದೀವಿ ಅಲ್ವಾ, ಏಪ್ರಿಲ್ ಟೈಮ್ನಲ್ಲೇ ಬಂದರೆ ತುಂಬ ಚೆನ್ನಾಗಿರುತ್ತೆ. ಟ್ಯೂಲಿಪ್ ಗಾರ್ಡನ್ ಕೂಡ ಗಾರ್ಡನ್ಗೆ ಹೋಗುವಾಗ ನಿಮಗೆ ಫುಲ್ ಇಲ್ಲೆಲ್ಲ ಶಾಪಿಂಗ್ಗೆ ಮತ್ತು ತಿಂಡಿ, ಐಸ್ ಕ್ರೀಮ್ಸು ಎಲ್ಲ ಸಿಗುತ್ತೆ. ಶಾಲ್ಸು, ಕಾಶ್ಮೀರಿ ಶಾಲ್ಸು ಎಲ್ಲನೂ ಸಿಗುತ್ತೆ, ಬೇಕಂದರೆ ಪರ್ಚೇಸ್ ಮಾಡ್ಬೋದು. ಅದು ಈಗ ನೋಡಿ, ನಾವು ದ ಗ್ರೀನ್ ಬರ್ಡ್ ಹೇಳುವಲ್ಲಿ ಊಟ ಮಾಡೋಣ ಅಂತ ಬಂದಿದ್ದೀವಿ. ಯಾಕೆಂದರೆ ಈಗಾಗಲೇ 1:30, 2 o'clock ಹತ್ತತ್ರ ಬಂದಿತ್ತು. ಸೊ ನಾವಿಲ್ಲಿ ಕಾಶ್ಮೀರಿ ಪುಲಾವ್ ತೊಗೊಂಡ್ವಿ. ಹಾಗೆ ಮಕ್ಕಳು ಇಲ್ಲಿ ದೋಸೆ ಕಂಡುಬಿಡ್ತು ಅವರಿಗೆ. ದೋಸೆ ಇದೆ ಇಲ್ಲಿ, ತುಂಬ ದಿನ ಆಗಿತ್ತು ಅವ್ರಿಗೆ ದೋಸೆ ಎಲ್ಲೂ ಸಿಗದೇನೆ ನಾರ್ತ್ ಕಡೆಗೆ. ಸೊ ದೋಸೆ ತೊಗೊಂಡ್ರು, ಬಟ್ ಸ್ವಲ್ಪನೂ ಚೆನ್ನಾಗಿರಲಿಲ್ಲ ಫ್ರೆಂಡ್ಸ್ ದೋಸೆ. ನಾವು ಒಂದೇ ಒಂದು ತುತ್ತಿಂದವ್ರು ಹಾಗೆ ಬಿಟ್ಟಿದ್ದೀವಿ. ಹಾಗೆ ಪರಾಟ ತೊಗೊಂಡ್ವಿ, ಪರಾಟಕ್ಕೂ ಅಷ್ಟೇ ಕರ್ಡ್ ಕೊಟ್ಟಿದ್ರು. ಸೊ ಹಾಗೆ ನಾವು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇಲ್ಲಿಂದ ನಾವು ಡೈರೆಕ್ಟಾಗಿ ಏರ್ಪೋರ್ಟ್ಗೆ ಹೋದ್ವಿ. ಯಾಕೆಂದರೆ ಆವಾಗಲೇ ನಮಗೆ 4 ಗಂಟೆಗೆ ಫ್ಲೈಟ್ ಇತ್ತು ಡೆಲ್ಲಿಗೆ. ಸೊ ಈಗ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಈಗ ನೋಡಿ, ನಾವು ಡೆಲ್ಲಿಗೆ ಬಂದು ತಲುಪಿದ್ದೀವಿ. ಇವತ್ತು ನಾವು ಡೆಲ್ಲಿನಲ್ಲೇ ಸ್ಟೇ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.